ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಇಬ್ಬರು ಕೂಡ ವಿದೇಶಕ್ಕೆ ಹೋಗ್ತಿದ್ದಾರೆ. ಹಾಗಿದ್ರೆ ತವರನ್ನ ಬಿಟ್ಟು ವಿದೇಶಕ್ಕೆ ಹೊರಟೇ ಬಿಟ್ರೆ ಜಯಸಿಂಹನ ಪ್ಲಾನ್ ಉಲ್ಟಾ ಹೊಡೆತಾ ಈ ಕಡೆ ಜೈಶಂಕರ್ ಎಂಟ್ರಿ ಕೊಡ್ತಿದ್ದಾರೆ. ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಕೂಡ ಕುಸ್ತು ಹೋಗಿದ್ದಾರೆ. ಬಿಕಾಸ್ ಅಲ್ಲಿ ಜಯಸಿಂಹ ಹೇಳಿದಂಥ ಖಡಕ್ ವಾರ್ನಿಂಗ್ ಜೊತೆಗೆ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಹೇಳಿದಂಥ ಮಾತು, ಈ ಕಡೆ ಎಲ್ಲರೂ ಕೂಡ ಇಲ್ಲಿ ಜಯಸಿಂಹನ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಜಯಸಿಂಹನ ವಿರುದ್ಧವಾಗಿ ಹೋದರೆ ತಾನು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಭಯ, ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲಿ ಜಯಸಿಂಹ ಯಾವುದೇ ಕಾರಣಕ್ಕೂ ಕೂಡ ಬಗ್ದೆ ತನ್ನ ಮಗಳನ್ನ ಮದುವೆ ಆಗಲೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ನಿನ್ನ ಹೆಂಡತಿ ಕಥೆಯನ್ನೇ ಮುಗಿಸ್ಬೇಕಾಗತ್ತೆ, ನಿನ್ನ ಹೆಂಡತಿನ ಉಳಿಸ್ಕೋಬೇಕು ಅಂದರೆ ಅವಳಿಗೆ ಡಿವೋರ್ಸ್ ಕೊಟ್ಟು ನನ್ನ ಮಗಳನ್ನ ಮದುವೆ ಆಗೋಕೆ ಕಲಿ ಅಂತ ಹೇಳಿದ ಮಾತು ಈಗ ಎಲ್ಲವೂ ಕೂಡ ನಿಜವಾಗ್ಲೂ ರಾಮಾಚಾರಿ ತಲೆ ಕೆಡಿಸ್ತದೆ. ಅದರ ಜೊತೆಗೆ ಇಲ್ಲಿ ಮುರಾರಿ ಬಂದು ಹೇಳಿದ ಮಾತು ನಿಜವಾಗ್ಲೂ ರಾಮಾಚಾರಿಗೆ ಆಘಾತವನ್ನು ತರಿಸುತ್ತೆ. ಯಾಕಂದರೆ ಕಣಿಯಮ್ಮ ಬಂದು ಚಾರು ಅದಕ್ಕೆ ಮತ್ತು ನೀನು ದೂರ ಆಗ್ತೀಯ ಅಂತ ಹೇಳಿದರು. ಮಗು ಆಗತ್ತಂತೆ ಅದಕ್ಕೆ, ಆದರೆ ಮಗು ಜೊತೆ ಅದಕ್ಕೆ ಒಂಟಿ ಹಾಕ್ತಾರಂತ, ಮನೆ ಬಿಟ್ಟು ಹೋಗ್ತಾರಂತ, ನಿಮ್ಮ ಬದುಕಲ್ಲಿ ಇನ್ನೊಂದು ಹುಡುಗಿ ಬರ್ತಾಳಂತ. ನಿಜವಾಗ್ಲೂ ಈ ಮಾತನ್ನೆಲ್ಲ ಕೇಳಿ ಭಯ ಆಯಿತು ರಾಮಾಚಾರಿ ಅಂತ ಹೇಳಿ ಮುರಾರಿ ಹೇಳಿದಾಗ ರಾಮಾಚಾರಿಗೂ ಕೂಡ ಒಂದು ಕ್ಷಣ ದಿಗಿಲು ಹುಟ್ಟುತ್ತೆ. ಬಟ್ ಇದರ ನಡುವೆ ಮಗದೊಮ್ಮೆ ಮುರಾರಿ ಇಲ್ಲಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಖಂಡಿತ ರಾಮಾಚಾರಿ ಒಂದು ನಿರ್ಧಾರ ತೊಗೊಂಡ್ಬಿಡು ಅಂದಾಗ ಈ ಕಡೆ ರಾಮಾಚಾರಿ ಅಲ್ಲಿ ನಡೆದಿದ್ದ ವಿಷಯ ಕೂಡ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಮತ್ತು ಅಲ್ಲಿ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದು ಎಲ್ಲವನ್ನ ಕೂಡ ಮುರಾರಿಗೆ ರಾಮಾಚಾರಿ ಹೇಳಿದಾಗ ಇಲ್ಲಿ ಮುರಾರಿ, ನೋಡು ರಾಮಾಚಾರಿ ಇಷ್ಟೆಲ್ಲ ಆಯಿತು ಅಂದಮೇಲೆ ಖಂಡಿತ ಆ ಮನುಷ್ಯ ಅಂತೂ ನಿನ್ನನ್ನು ಅವ್ನ ಮಗಳಿಗೆ ಮದುವೆ ಮಾಡಿಸ್ತೇ ಬಿಡುವುದಿಲ್ಲ. ಇದಕ್ಕೆ ಒಂದೇ ದಾರಿ, ನೀನು ಈ ಊರನ್ನೇ ಬಿಟ್ಟು ಹೋಗ್ಬಿಡು, ಬೇರೆ ದೇಶಕ್ಕೆ ಹೋಗ್ಬಿಡು, ಆಗ ಎಲ್ಲ ಕೂಡ ಸರಿ ಹೋಗುತ್ತೆ. ಆಗ್ಲಾದರೂ ನೀನು ಕಾಣಿಸ್ತಾ ಇದ್ದಾಗ ಎಲ್ಲ ಕೂಡ ಬದಲಾಗುತ್ತೆ, ಆ ನಂತರ ನೀನು ಬರ್ಬೋದು ಅಂದಾಗ ಏನು ಮಾತಾಡ್ತಿದ್ಯಾ ಮುರಾರಿ? ಅಪ್ಪ ಅಮ್ಮ ನನ್ನ ಕುಟುಂಬನ ಬಿಟ್ಟು ನಾನು ಹೊರಗಡೆ ಹೋಗೋದಾ, ಎಲ್ಲಿಗೆ ಹೋಗೋಕ್ಕಾಗತ್ತೆ ಅಂತ ರಾಮಾಚಾರಿ ಕೇಳಿದಾಗ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ, ಅನಿವಾರ್ಯತೆ ಹೋಗಲೇಬೇಕಾಗತ್ತಲ್ವ, ನೀನು ಪ್ರೀತಿ ಮಾಡಿದವ್ರಿಗೋಸ್ಕರ ಅಲ್ವ ನೀನು ಇಷ್ಟೆಲ್ಲ ಮಾಡ್ತಿರೋದು. ಅದೇ ನಿನ್ನ ಮೊದಲು ಕೂಡ ಹೊರಗಡೆ ಹೋಗಿ ಅಂತ ಹೇಳಿ ನೀನು ಆಫೀಸಿಂದ ಹೇಳಿದ್ರಲ್ವ ಆಸ್ಟ್ರೇಲಿಯಾಗೆ ಹೋಗೋದಕ್ಕೆ, ಹೋಗ್ತೀನಿ ಅಂತ ಒಪ್ಕೊ, ಅದಕ್ಕೆ ಜೊತೆ ಹೋಗ್ಬಿಡು. ನೀವಿಬ್ಬರು ಕೂಡ ದೇಶ ಬಿಟ್ಟು ಹೋದ್ಮೇಲೆ ಆ ಜಯಸಿಂಹನಾದರೂ ಏನು ಮಾಡ್ತಾನೆ, ನೀನು ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡು ಮಗಳಿಗೆ ಬುದ್ಧಿ ಹೇಳ್ತಾನೆ, ಆ ಹುಚ್ಚಿ ಮಗಳಿಗೆ ಬುದ್ಧಿ ಹೇಳಿ ಇನ್ಯಾರ್ದೋ ಜೊತೆ ಮದುವೆ ಮಾಡಿಸ್ತಾನೆ, ಆನಂತರ ನೀವು ಆರಾಮಾಗಿ ಬರ್ಬೋದಲ್ವಾ, ಯಾಕೆ ಯೋಚನೆ ಮಾಡ್ತಿದ್ಯಾ? ಇದಕ್ಕೆ ಬಿಟ್ಟರೆ ಬೇರೆ ಯಾವುದೇ ಸೊಲ್ಯೂಷನ್ ಪರಿಹಾರ ಇಲ್ಲ ರಾಮಾಚಾರಿ ಅಂತ ಮುರಾರಿ ಹೇಳಿದಾಗ ಈ ಕಡೆ ರಾಮಾಚಾರಿಗೂ ಕೂಡ ಅದು ಖಂಡಿತವಾಗ್ಲೂ ಸರಿ ಅಂತ ಅನಿಸುತ್ತೆ. ಅದೇ ಕಾರಣಕ್ಕೋಸ್ಕರ ಅವರು ಕೂಡ ಗಲಿಬಿಲಿ ಸರಿ ಹೇಳಿದ್ದನ್ನು ನೆನಪು ಮಾಡ್ಕೋತಾರೆ. ಸಿಡ್ನಿಗೆ ಹೋಗು, ನಿನ್ಗಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಪೋಸ್ಟ್ ಇದೆ, ಹೆಂಡತಿನ ಕೂಡ ಕರ್ಕೊಂಡು ಹೋಗ್ಬೋದು, ಅಲ್ಲೇ ಇರ್ಬೋದು, ಒಂದು ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ ಮಾತುಗಳು ನೆನಪಾಗುತ್ತೆ ರಾಮಾಚಾರಿಗೆ. ಅದೇ ಕಾರಣಕ್ಕೋಸ್ಕರ ಗಲಿಬಿಲಿ ಸರ್ಗೆ ಕಾಲ್ ಮಾಡ್ತಾರೆ. ಗಲಿಬಿಲಿ ಸರ್ಗೆ ಕಾಲ್ ಮಾಡಿ ನಾನು ಸಿಡ್ನಿಗೆ ಹೋಗೋದಕ್ಕೆ ಒಪ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವರು ಖುಷಿಯಿಂದ ಕೂಡ ಒಪ್ಕೋತಾರೆ. ತದನಂತರ ರಾಮಾಚಾರಿ ಮತ್ತು ಮುರಾರಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗ ಇಲ್ಲಿ ಚಾರು ಮೇಡಮ್ ನೀವು ಎಲ್ಲ ಬಟ್ಟೆ ಕೂಡ ಪ್ಯಾಕ್ ಮಾಡ್ಕೊಳ್ಳಿ, ನೀವು ಇಬ್ಬರು ಕೂಡ ಫಾರಿನ್ಗೆ ಹೋಗ್ತಾ ಇದ್ದೀವಿ ಅಂದಾಗ ಎಷ್ಟು ಜನ ಟ್ರಿಪ್ಪು, ಏನು ರಾಮಾಚಾರಿ ಟ್ರಿಪ್ಪಿಗೆ ಹೋಗ್ತಿದ್ದೀವ ಅಂತ ಹೇಳಿ ಚಾರು ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ. ಆದರೆ ಇಲ್ಲಿ ರಾಮಾಚಾರಿ ನಾವು ಟ್ರಿಪ್ಪಿಗೆ ಹೋಗ್ತಿಲ್ಲ, ನಾವು ಕೆಲಸದ ಮೇಲೆ ಹೋಗ್ತಿದ್ದೀವಿ. ಅದೇ ಗಲಿಬಿಲಿ ಸರ್ ಅವತ್ತು ನನಗೆ ಆಫರ್ ಮಾಡಿದ್ರಲ್ವ ಆಸ್ಟ್ರೇಲಿಯಾ ಸಿಡ್ನಿಗೆ ಹೋಗೋದು, ಅದೇ ವಿಷಯವಾಗಿ ನಾವು ಹೋಗ್ತಿರೋದು, ನಾವು ಅಲ್ಲೇ ಇರ್ತೀವಿ ಒಂದಷ್ಟು ದಿನಗಳು ವರ್ಷಗಳು ಅಂತ ಹೇಳ್ತಾರೆ. ಈ ಕಡೆ ಚಾರು ಏನು ಮಾತಾಡ್ತಿದ್ಯಾ ರಾಮಾಚಾರಿ, ನೀನೇ ಆಗೋದಿಲ್ಲ ಬರುವುದಿಲ್ಲ ಅಂತ ಹೇಳ್ತೀಯಲ್ವ, ಇವಾಗ ನೋಡಿದ್ರೆ ನಿರ್ಧಾರ ಬದಲಾಯಿಸ್ಕೊಂಡಿದೆಯಲ್ಲ ಅಂತ ಚಾರು ಹೇಳಿದಾಗ ಹೌದು ಅವತ್ತು ಆ ರೀತಿ ಹೇಳಿದೆ, ಆದರೆ ಇವತ್ತು ಹೋಗಬೇಕು ಅನಿಸಿದೆ, ಹಾಗಾಗಿ ಹೋಗ್ತಾ ಇದ್ದೀವಿ, ನೀವು ಕೂಡ ನನ್ನ ಜೊತೆ ಬರ್ತಿದ್ರ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಹಾಗಲ್ಲ ರಾಮಾಚಾರಿ, ಇಲ್ಲಿ ಮಾವ ಮನೇಲಿಲ್ಲ, ಕೋದನ್ ಬಾಬಾ ಹಾಗೆ ವೈಶ್ವಕ ಅಕ್ಕನೂ ಮನೇಲಿಲ್ಲ, ಆ ಅತ್ತೆ ಕೂಡ ತವ್ರ ಮನೆಗೆ ಹೋಗಿದ್ದಾರೆ, ನೀನು ಈ ಟೈಮಲ್ಲಿ ಹೇಳಿದ್ರೆ ಹೇಗೆ ಅಂದಾಗ ನಾವು ಎಲ್ರಿಗೂ ಕೂಡ ಹೇಳೇ ಹೋಗ್ತಿದ್ದೀವಿ, ಅಮ್ಮ ನಾಳೆ ಬರ್ತಾರೆ, ನೀವೇನು ಕೂಡ ಯೋಚನೆ ಮಾಡಿಬಿಡಿ, ಎಲ್ರಿಗೂ ಹೇಳೇ ಹೋಗೋಣ, ಹೇಳದೆ ಏನೂ ಹೋಗೋದಿಲ್ಲ, ಸುಮ್ಮನೆ ನೀವು ಇದಕ್ಕೆ ಮೇಲೆ ಮಾತಾಡಬೇಡಿ, ಸುಮ್ಮನೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ರಾಮಾಚಾರಿಗೂ ಹೋಗೋಕೆ ಇಷ್ಟ ಇಲ್ಲ, ಬಟ್ ಏನು ಮಾಡೋದು, ಹೋಗಲೇಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಅತ್ತ ಕಡೆ ಜಯಸಿಂಹನ ಹತ್ರ ಮಗಳು ಬಂದಿದೆ, ರಾಮಾಚಾರಿ ನೀನೇ ನನಗೆಲ್ಲ ಕಡೆ ಕಾಣಿಸ್ತಿದ್ದಾನಪ್ಪ ಅಂದಾಗ ವಾಚ್ಮ್ಯಾನ್ ಇರಬೇಕು ಅವನು ಅಂತ ಹೇಳಿ ಇಲ್ಲಿ ಮಾವ ಹೇಳಿದಾಗ ಏನು ಮಾತಾಡ್ತಿದ್ಯಾ ಮಾವ ನೀನು ಅಂತ ಸೀತಾಲಕ್ಷ್ಮಿ ಹೇಳಿದಕ್ಕೆ ಅದು ಹಾಗಲ್ಲ ಎಲ್ಲ ಕಡೆ ಕಾಣಿಸ್ತಿದ್ದ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಸೋದ್ರ ಮಾವ. ತದನಂತರ ನೀನು ರಾಮಾಚಾರ್ಯನ ತುಂಬ ಮಿಸ್ ಮಾಡ್ಕೊತಿದ್ಯಾ ಮಗಳೇ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ಮದುವೆ ಯಾವಾಗ ನನ್ನ ಫ್ರೆಂಡ್ ಕೇಳ್ತಾ ಇದ್ರು ಅಂತ ಹೇಳಿದಾಗ ಒಂದಷ್ಟು ಲೀಗಲ್ ಪ್ರೊಸೀಜರ್ಸ್ ಇದೆ, ಅದು ಮುಗಿದ ತಕ್ಷಣ ಅಂತ
ಮಾವ ಹೇಳ್ಬಿಡ್ತಾರೆ ಲೀಗಲ್ ಪ್ರೊಸೀಜರ್ಸ್ ಮದುವೆಗೆ ಅಂತ ಹೇಳಿ ಮಗಳು ಸೀತಾಲಕ್ಷ್ಮಿ ಕೇಳಿದಾಗ ಅಯ್ಯೋ ಅಮ್ಮ ನಿನ್ನ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದೆಲ್ಲ ಇದೆ ಅಲ್ವಾ, ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದಕ್ಕೆ ಈ ರೀತಿ ಮಾತಾಡ್ತಿದ್ದಾನೆ ಅಷ್ಟೇ. ಅವ್ನ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ನಾಳೆ ರಾಮಾಚಾರಿ ಮನೆಯವರು ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಜಯಸಿಂಹ ಮಗಳಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕೆ ಏನು ಅಂತ ಕೇಳಿದಾಗ ಯಾಕೆ ಏನು ಅಂದರೆ ಒಂದು ಫಾರ್ಮ್ಯಾಲಿಟೀಸಲ್ಲಿ ಹೆಣ್ಣು ಕೇಳೋ ಶಾಸ್ತ್ರ ಆಗಬೇಕಲ್ವ, ಅದಕ್ಕೋಸ್ಕರ ಹೆಣ್ಣು ಕೇಳೋದಕ್ಕೆ ರಾಮಾಚಾರಿ ಅವರ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬರ್ತಿದ್ದಾರೆ ಅಂದ ತಕ್ಷಣ ಇಲ್ಲಿ ಸೀತಾಲಕ್ಷ್ಮಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅಡುಗೆ ಮನೆಗೆ ಹೋಗಿದೆ, ಪಾಯಸ ಮಾಡೋದನ್ನು ಕಲಿಯೋಕೆ ಹೋಗ್ತಿದ್ದಾಳೆ. ನಾನು ಪಾಯಸ ಮಾಡ್ತಿದ್ದೀನಿ ಅಂದಾಗ ಎಲ್ರಿಗೂ ಖುಷಿ ಆಗುತ್ತೆ. ಜಯಸಿಂಹಗಂತೂ ಈ ಕಡೆ ಅಮ್ಮ ಪಾಯಸ ಮಾಡೋದಕ್ಕೆ ಉಪ್ಪು ಹಾಕಬೇಕಾ ಕಲ್ಲುಪ್ಪು ಹಾಕಬೇಕಾ ಪುಡಿ ಉಪ್ಪು ಹಾಕಬೇಕಾ ಅಂದ ತಕ್ಷಣ ಯಾರಾದರೂ ಸ್ವೀಟ್ಗೆ ಕಲ್ಲುಪ್ಪು ಪುಡಿ ಉಪ್ಪು ಹಾಕೊಂಡು ಕುತ್ಕೋತಾರೆ, ಯಾರಾದರೂ ಸಿಹಿ ಪದಾರ್ಥಕ್ಕೆ ಉಪ್ಪು ಹಾಕ್ತಾರಾ ಅಂದಾಗ ಈ ಕಡೆ ನನ್ನ ಮಗಳು ಏನಾದರೂ ಹಾಕಲಿ, ನನ್ನ ಮಗಳು ಏನೇ ಹಾಕಿ ಮಾಡಿ ಕೂಡ ತುಂಬ ಚೆನ್ನಾಗಿರುತ್ತೆ, ಮಗಳೇ ನೀನು ಏನು ಹಾಕಬೇಕು ಅನ್ಸುತ್ತೋ ಅದನ್ನು ಹಾಕು ಹೋಗಿ ಮಾಡುವ ಅಂತ ಹೇಳ್ತಾರೆ. ತದನಂತರ ಸೀತಾಲಕ್ಷ್ಮಿ ಹೋಗ್ತಿದ್ದಾಗೆ ಏನು ಇವಳು ಈ ರೀತಿಯ ಅಡುಗೆ ಮಾಡೋದನ್ನೇ ಕಲೀಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಅಮ್ಮ ಕೇಳಿದಾಗ ನನ್ನ ಮಗಳು ಏನೋ ಅಡುಗೆ ಮಾಡೋದಕ್ಕೆ ಆ ಮನೆಗೆ ಹೋಗ್ತಿಲ್ಲ, ನನ್ನ ಮಗಳು ಕೈ ಕೆಳಗೆ 10 ಜನ ಕೆಲಸದವನ್ನ ನಾನು ಇಡ್ತೀನಿ, ನನ್ನ ಮಗಳು ಮಹಾರಾಣಿಯಾಗಿರ್ಬೇಕಷ್ಟೇ ಅಂತ ಜಯಸಿಂಹ ಹೇಳ್ತಾರೆ. ನಂತರ ಇಲ್ಲಿ ಭಾಮ ಇದ್ದ ಹಲೋ ಭಾವ ನೀನು ಏನು ಮಾಡ್ತಿದ್ಯಾ, ನಿಜವಾಗ್ಲೂ ನಾಳೆ ರಾಮಾಚಾರಿ ಬರಲಿಲ್ಲ ಅಂದರೆ ಸೀತಾಲಕ್ಷ್ಮಿಗೆ ಏನು ಹೇಳ್ತೀಯ, ಸೀತಾಲಕ್ಷ್ಮಿ ಹತ್ರ ಏನೋ ಅವ್ರ ಫ್ಯಾಮಿಲಿ ಬರುತ್ತೆ ಅಂತ ಹೇಳಿಬಿಟ್ಟೆ, ಇವಾಗ ಏನು ಮಾಡ್ತೀಯ ಅಂದಾಗ ಬಂದೇ ಬರ್ತಾರೆ ಬರಲೇಬೇಕಲ್ವ, ಬರ್ಸೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಜಯಸಿಂಹ ಹೇಳಿ ಹೋಗ್ತಿದ್ದಾಗೆ ಏನು ನಮ್ಮ ಭಾವ ತನಗೆ ತಾನು ಬ್ರಹ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ, ತಾನು ಏನಂತೀನೋ ಅದೇ ಆಗತ್ತೆ ಅಂತ ಏನೇನಾಗುತ್ತೋ ಅಂತ ಹೇಳಿ ಭಾಮೈದ ಅನ್ಕೋತಾರೆ. ನಂತರ ಚಾರು ಬಂದಿದ್ದೆ, ಇಲ್ಲ ರಾಮಾಚಾರಿ ನಿನಗೇನೋ ನಿನ್ನ ಅಪ್ಪ ಅಮ್ಮ ಫ್ಯಾಮಿಲಿ ಬೇಡದೆ ಇರಬಹುದು, ಆದರೆ ನನಗೆ ನನ್ನ ಅತ್ತೆ ಮಾವ ಬೇಕಾಗಿದೆ, ನಾನು ಇಲ್ಲೇ ಇರ್ತೀನಿ, ಬೇಕಿದ್ರೆ ನೀನು ಹೋಗು, ಅಪ್ಪ ಅಮ್ಮನೇ ಬೇಡ ಅಂದಮೇಲೆ ಹೆಂಡತಿ ಆಗಬೇಕು ನಿನಗೆ ಅಂದಾಗ ಏನು ಮಾತಾಡ್ತಿದ್ರ ಚಾರು ಮೇಡಮ್, ನೀವು ನನ್ನ ಜೊತೆ ಬರ್ತಿದ್ರ ಅಷ್ಟೇ ಅಂತ ರಾಮಾಚಾರಿ ಹೇಳಿದಾಗ ಇಲ್ಲ ರಾಮಾಚಾರಿ ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರುವುದಿಲ್ಲ ಅಂತ ಹೇಳಿದಾಗ ಈ ಕಡೆ ಮುರಾರಿ ನಿಮ್ಮ ಮೇಲಿರೋ ಪ್ರೀತಿಗೆ ತಾನೇ ಕರ್ಕೊಂಡು ಹೋಗ್ತಿರೋದು, ಯಾಕದಕ್ಕೆ ರೀತಿ ಹೇಳ್ತಿದ್ರ, ಹೋಗ್ಬೇಕಲ್ವ ನೀವು ಅಂತ ಮುರಾರಿ ಹೇಳಿದಾಗ ಯಾವ ಮಗ ಅಪ್ಪ ಅಮ್ಮನ ಪ್ರೀತಿ ಮಾಡೋದಿಲ್ವ, ಅವ್ನು ಹೆಂಡತಿನ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ರಾಮಾಚಾರಿ, ನಿಜವಾಗ್ಲೂ ಕೂಡ ಇಷ್ಟು ದಿನ ಹೇಗಿದೆ ಈಗ ಯಾಕೆ ಈ ರೀತಿ ಬದಲಾಗಿದೆಯಾ, ದುಡ್ಡುಗೋಸ್ಕರ ಇಡೀ ಕುಟುಂಬ ದೇಶನ ಬಿಟ್ಟು ಹೋಗ್ತಿದ್ಯಾ, ನನ್ನ ದೇಶನ ಬಿಟ್ಟೇ ಹೋಗೋದಿಲ್ಲ ಅಂತ ಹೇಳ್ತಿದ್ದವು ನೀನು, ಖಂಡಿತ ನನ್ನ ಗಂಡ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿದ್ದ, ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಚಾರು ಹೇಳಿದಾಗ ಇಲ್ಲಿ ರಾಮಾಚಾರಿ ನೀವು ನಿಜವಾಗ್ಲೂ ಬರ್ತಿದ್ರ, ನನ್ನ ಮೇಲೆ ಆಣೆ ನೀವು ಬರ್ದೇ ಇದ್ರೆ ಸುಮ್ಮನೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ ಅಂತ ರಾಮಾಚಾರಿ ಹೇಳಿಬಿಡ್ತಾರೆ. ನಂತರ ಇಲ್ಲಿ ರಾಮಾಚಾರಿಗೆ ನಾನು ದುಡ್ಡುಗೋಸ್ಕರ ತಪ್ಪು ಮಾಡ್ತಿದ್ದೀನ, ಮನೆಯವ್ರಿಗಿಂತ ದುಡ್ಡು ಹೆಚ್ಚು ಅಂತ ನೋಡ್ತಿದ್ದೀನ ಅಂತ ಹೇಳಿ ಚಿಂತೆ ಆಗಿಬಿಟ್ಟಿದೆ. ಆದರೆ ಮುರಾರಿ ಮಾತ್ರ ನೀನು ಪ್ರೀತಿ ಮಾಡಿದವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ, ದುಡ್ಡಿಗೋಸ್ಕರ ಅಲ್ಲ ರಾಮಾಚಾರಿ, ಎಲ್ಲ ಸರಿ ಹೋಗುತ್ತೆ, ನೀನು ಸ್ವಲ್ಪ ದಿನ ಹೋಗಿ ಚಾರು ಅದಕ್ಕೆ ಜೊತೆ ಹೊರಗಡೆ ಇದ್ಬಾ, ನಂತರ ಇಲ್ಲಿರೋ ಎಲ್ಲ ವಿಷಯಗಳು ತಿಳಿ ಆಗ್ತವೆ, ತದನಂತರ ಖಂಡಿತವಾಗ್ಲೂ ನೀವಿಬ್ಬರು ಆರಾಮಾಗಿ ಬದುಕ್ಬೋದು ಅಂತ ಮುರಾರಿ ಹೇಳ್ತಾರೆ, ನೀನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಸೀತಾಲಕ್ಷ್ಮಿ ರಾಮಾಚಾರಿ ಜೊತೆ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಕಾಲ್ ಮಾಡ್ತಾಳೆ, ಎಷ್ಟು ಗಂಟೆಗೆ ಬರ್ತಿದ್ರೆ ಏನು ಅಂತ ತಿಳ್ಕೊಬೇಕು ಅಂತ. ಚಾರುನೇ ಕಾಲ್ನ ಪಿಕ್ ಮಾಡಬಹುದಿತ್ತು, ಬಿಕಾಸ್ ಫೋನ್ ಅಲ್ಲೇ ಇತ್ತು, ಬಟ್ಟೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೋತಿದ್ಲು, ಬೇಡ ನಾನು ಯಾಕೆ ರಿಸೀವ್ ಮಾಡಲಿ, ರಾಮಾಚಾರ್ಯನೇ ರಿಸೀವ್ ಮಾಡ್ಕೊಳ್ಳಿ ಅಂತ ಮುರಾರಿಗೆ ಫೋನ್. ನಂತರ ಇಲ್ಲಿ ಮುರಾರಿ ಸೀತಾಲಕ್ಷ್ಮಿದು ಅಂತ ಹೇಳಿ ರಾಮಾಚಾರಿಗೆ ಫೋನ್ ಕೊಡ್ತಾರೆ. ಆ ಕಡೆ ರಾಮಾಚಾರಿ ಫೋನ್ ರಿಸೀವ್ ಮಾಡ್ತಿದ್ದಾಗೆ ನಾಳೆ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ, ಎಷ್ಟು ಗಂಟೆಗೆ ಬರ್ತಿದ್ರೆ ಏನು ಅಂತ ಸೀತಾಲಕ್ಷ್ಮಿ ಕೇಳ್ತಿದ್ದಾಗೆ ರಾಮಾಚಾರಿಗೆ ಶಾಕ್ ಆಗುತ್ತೆ. ತದನಂತರ ಏನಪ್ಪ ಮಾಡೋದು ಅಂತ ಅನ್ಕೋತಿರ್ತಾರೆ. ಅಷ್ಟರಲ್ಲಿ ಮರುದಿನ ಬೆಳಗ್ಗೆ ರಾಮಾಚಾರಿ ಇಲ್ದಿರೋ ಟೈಮಲ್ಲಿ ಜಯಸಿಂಹ ಮನೆಗೆ ಎಂಟ್ರಿ ಕೊಟ್ಟಿದ್ದೆ. ಚಾರು ಮುಂದೆ ನನ್ನ ಮಗಳನ್ನ ನಿನ್ನ ಗಂಡ ತುಂಬ ಇಷ್ಟಪಡ್ತಿದ್ದಾನೆ, ಒಂದು ನೀನು ಡಿವೋರ್ಸ್ ಕೊಟ್ಟು ಹೋಗು, ನನ್ನ ಮಗಳ ಮದುವೆ ಆಗಬೇಕು ರಾಮಾಚಾರಿ ಜೊತೆ, ಇಲ್ಲ ಅಂದರೆ ನಿನ್ನ ಜಯಸಿಂಹ ಚಾರುಗೆ ವಾರ್ನ್ ಮಾಡ್ತಿದ್ದಾಗೆ ಚಾರು ಜಯಸಿಂಹಗೆ ತಿರುಗಿ ಬಿದ್ದು ಚಳಿ ಬಿಡಿಸಿ ನಂತರ ಮುರಾರಿ ಜೊತೆ ಸೀತಾಲಕ್ಷ್ಮಿ ಮನೆಗೆ ಹೋಗಿ ಸೀತಾಲಕ್ಷ್ಮಿ ಕೆನ್ನೆಗೆ ಬಾರಿಸಿ ಎಲ್ಲ ಫೋಟೋನು ಕೂಡ ಭಸ್ಮ ಮಾಡಿದ್ದೆ. ಈ ಕಡೆ ಸೀತಾಲಕ್ಷ್ಮಿಗೆ ನನ್ನ ಗಂಡನೇ ಕಿತ್ಕೊಳ್ಳೋಕೆ ಬಂದರೆ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಕಾಳಿ ಅವತಾರನ ತಾಳಿದ್ದೆ ಬೆಂಡೆತ್ತಿ ಬೆವರಿಳಿಸ್ಬಿಡ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ